ರ್ಯಾಪಿಡೋ ಬೈಕ್ ಮತ್ತು ಆಟೋ ಪರವಾನಗಿಯನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿ ಚಿಕ್ಕಮಗಳೂರು ನಗರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘವು ನಗರದ ಹನುಮಂತಪ್ಪ ವೃತ್ತದಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ರ್ಯಾಪಿಡೋ ಬೈಕ್ ಮತ್ತು ಆಟೋ ಪರವಾನಗಿಗಳಿಂದ ಸ್ಥಳೀಯ ಆಟೋ ಚಾಲಕರ ಜೀವನೋಪಾಯಕ್ಕೆ ತೊಂದರೆಯಾಗುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಈ ಹಿಂದೆ ಆರ್ಟಿಒ ಮತ್ತು ಜಿಲ್ಲಾಧಿಕಾರಿಗಳೊಂದಿಗೆ ಈ ಕುರಿತು ಚರ್ಚಿಸಲಾಯಿತು. ಸದ್ಯದಲ್ಲೇ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೈರತಿ ಸುರೇಶ್, ಆರ್ಟಿಒ ಮತ್ತು ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಸಾರಿಗೆ ಪ್ರಾಧಿಕಾರದ ವಿಶೇಷ ಸಭೆ ಕರೆದು ಆಟೋ ಚಾಲಕರ ಹಿತರಕ್ಷಣೆಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಈಗಾಗಲೇ ಈ ಹಿಂದೆ ಬಂದು ನನ್ನ ಜೊತೆ ಚರ್ಚೆ ಮಾಡಿದಾಗ ಆಟೋ ಮಾಲೀಕರು ಚಾಲಕರ ಸಂಘದವರು ಆಗಾಗಲೇ ನಾನು ಎದುರುಗಡೆನೆ ಆರ್ಟಿಒ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ವಿ. ಏನಂತ ಅಂದ್ರೆ ಹೊಸ ಆಟೋ ಪರವಾನಗಿ ಕೊಡೋದು ಬೇಡ, ಮತ್ತೆ ರ್ಯಾಪಿಡ್ ಬೇಡ ಅಂತ. ಏನಾಗಿದೆ, ಈಗ ನಮ್ಮ ಚಿಕ್ಕಮಗಳೂರು ತಾಲೂಕಿನ ಜನಸಂಖ್ಯೆಗೆ ಅನುಗುಣವಾಗಿ ಏನು ಕಾನೂನಾತ್ಮಕ ತಾಂತ್ರಿಕವಾಗಿ ಇಷ್ಟು ಜನಕ್ಕೆ ಒಂದು ಆಟೋ ಇರಬೇಕು ಅಂತಿದೆ, ಅದಕ್ಕಿಂತ ಎಕ್ಸೆಸ್ ಆಟೋಗಳು ಈಗ ನಮ್ಮಲ್ಲಿ ಇದಾವೆ. ಅದನ್ನ ಆರ್ಟಿಒ ಗಮನಕ್ಕೆ, ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ ಇವ್ರ ಎದುರುಗಡೆ. ಆದ್ರೆ ಅವರಿಗೆ ಹೊಸ ಪರವಾನಗಿ ಕೇಳ್ಕೊಂಡು ಕೆಲವರು ನಿರುದ್ಯೋಗ ಯುವಕರು ಬಂದಾಗ ಕೊಡಕ್ಕಾಗಲ್ಲ ಅಂತ ಹೇಳಕ್ ಅವ್ರ ಹತ್ರ ಕಾನೂನಲ್ಲಿ ಅವಕಾಶ ಇಲ್ಲ. ಆದ್ರೆ ಅದಕ್ಕೇನೆ ಸಾರಿಗೆ ಪ್ರಾಧಿಕಾರದ ಸಭೆ ಕರೀಲಿಕ್ಕೆ ಹೇಳಿದೀವಿ. ಸಾರಿಗೆ ಪ್ರಾಧಿಕಾರದ ಸಭೆ ಕರೆದು ಎಲ್ಲರೂ ನಿರ್ಣಯ ಮಾಡಿ ಅಂತೇಳಿ. ಎಷ್ಟೋ ಜನ ಅವ್ರ ಆಟೋದಲ್ಲಿ ಬಿಟ್ಟಂತ ಪರ್ಸು, ಅವರ ಬ್ಯಾಗ್ ಅನ್ನ ವಾಪಸ್ಸು ತಾಂಡೋಗಿ ಕೊಟ್ಟಿರೋಂಥದ್ದನ್ನ ನಾವು ಸೋಷಿಯಲ್ ಮೀಡಿಯಾ ಮತ್ತೆ ಪತ್ರಿಕೆಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ನೋಡಿದೀವಿ. ಅವ್ರು ವಾಪಸ್ ತಾಂಡೋಗಿ ತಪ್ಪಿಸಿರೋದನ್ನ. ಯಾರು ಹೆಚ್ಚು ಬಾಡಿಗೆ ಕೇಳದಲ್ಲೇನೆ ಏನು ನಿಗದಿ ಮಾಡಿದೆ ಸಾರಿಗೆ ಇಲಾಖೆ, ಆ ನಿಗದಿ ಪ್ರಕಾರನೇ ಎಲ್ಲರೂ ಬಾಡಿಗೆಯನ್ನು ತೆಗೆದುಕೊಂತ ಇರೋದು. ಈ ನಮ್ಮ ಚಿಕ್ಕಮಗಳೂರು, ಮಂಗಳೂರು ಇಲ್ಲಿರ್ತಕ್ಕಂಥ ಈ ಭಾಗದ ಯಾರೋ ಆಟೋ ಚಾಲಕರು ಸುಳ್ಳು ಹೇಳಿ ಜಾಸ್ತಿ ದುಡ್ಡು ನಿಸ್ಕೊಳ್ಳೋರ್ನ ನಾನು ಖಂಡಿತ ನೋಡಿಲ್ಲ. ಯಾಕೆಂದ್ರೆ ಸುಳ್ಳು ಹೇಳಿ ಏನಿವತ್ತು ರ್ಯಾಪಿಡ್ ನ ಹಾವಳಿ ಜಾಸ್ತಿ ಆಗಿದೆ ಮತ್ತು ಆಟೋ ಪರ್ಮಿಟ್ ಅನ್ನ ಸ್ಟಾಪ್ ಮಾಡಿಸ್ಬೇಕು, ನಿಲ್ಲಿಸಬೇಕು. ಈಗಾಗಲೇ ಜನಸಂಖ್ಯೆಗೆ ಅನುಗುಣವಾಗಿ, ಚಿಕ್ಕಮಗಳೂರಿನ ಜನಸಂಖ್ಯೆಗೆ ಅನುಗುಣವಾಗಿ ಆಟೋಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆ ನಿಟ್ಟಿನಲ್ಲಿ ಹೊಸದಾಗಿ ಪರ್ಮಿಟ್ ಅನ್ನು ಕೊಡುವಂತದ್ದನ್ನ ನಿಲ್ಲಿಸಬೇಕು ಮತ್ತು ರ್ಯಾಪಿಡ್ ಹಾವಳಿ ಏನು ಬರ್ತಾ ಇದೆ ಈಗ, ಅತಿ ಕಡಿಮೆ ಬೆಲೆಗೆ ಏನು ರ್ಯಾಪಿಡ್ನವರು ಪ್ರವಾಸಿಗರನ್ನ ಇರ್ಬೋದು, ಪ್ರಯಾಣಿಕರು ಇರ್ಬೋದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ಚಿಕ್ಕಮಗಳೂರಿನ ಸುಮಾರು 4,500 5 ಸಾವಿರ ಆಟೋ ಚಾಲಕರು, ಮಾಲೀಕರು ಮತ್ತು ಅವರ ಕುಟುಂಬದವರ ಹೊಟ್ಟೆಗೆ ಈ ರ್ಯಾಪಿಡ್ನವರು ಹೊಡಿತಾ ಇದ್ದಾರೆ ಅನ್ನುವಂಥದ್ದನ್ನ ಇಟ್ಕೊಂಡು ನಾವೇನಿವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. 92ನೇ ಇಸ್ವಿಯಲ್ಲಿ ನಾನು ಒಬ್ಬ ಆಟೋ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೆ. 92ನೇ ಇಸ್ವಿಯಲ್ಲಿ ನಾನು ಸತತವಾಗಿ 2 ವರ್ಷಗಳ ಕಾಲ ಆಟೋ ಚಾಲಕನಾಗಿ ಕೆಲಸ ಮಾಡಿದ್ರಿಂದ ಆಟೋ ಚಾಲಕರ ಕಷ್ಟಗಳೇನು, ಅವರ ನೋವುಗಳೇನು, ಯಾರ್ಯಾರ ಹತ್ರ ಬಡ್ಡಿ ಸಾಲಕ್ಕೆ ಅವರು ದುಡ್ಡು ತಗೊಂಡು ಬಂದು ಆಟೋವನ್ನ ತಗೊಂಡಿರ್ತಾರೆ, ಮತ್ತೆ ಅವ್ರ ಬಡ್ಡಿ ಕಟ್ಟಕ್ಕಾಗದಲ್ಲೇ ಅವರ ಜೀವನ ಹೇಗೆ ನಡೀತಾರೆ ಅನ್ನೋಂಥದ್ದು ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನಾನು ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್ ಮಾತನಾಡಿ, ಜಿಲ್ಲಾಡಳಿತ ಕೂಲಂಕುಷವಾಗಿ ಪರಿಶೀಲಿಸಿ ಆಟೋ ಪರವಾನಗಿಯನ್ನು ಮತ್ತು ದ್ವಿಚಕ್ರ ವಾಹನಗಳ ರ್ಯಾಪಿಡೋ ಬೈಕ್ಗಳನ್ನು ನಿಲ್ಲಿಸುವಂತೆ ಮನವಿ ಮಾಡಲಾಯಿತು. ಶೀಘ್ರವೇ ಈ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ಅನಿರ್ದಿಷ್ಟ ಕಾಲ ಮುಷ್ಕರ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷ ಜಯಪ್ರಕಾಶ್. ಏನಂದ್ರೆ ಇವತ್ತು ನಾವು 10 ಗಂಟೆಗೆ ಮೌನ ಮೆರವಣಿಗೆ ಶುರು ಮಾಡಿದ್ವಿ ತಾಲೂಕು ಆಫೀಸಿಂದ ಆಜಾದ್ ಪಾರ್ಕ್ ವರೆಗೆ. ವಿಷಯ ಏನಂದ್ರೆ ನಮಗೆ ರ್ಯಾಪಿಡ್ ಬೈಕ್ ಹಾವಳಿ ಜಾಸ್ತಿ ಆಗಿದೆ, ಆಟೋ ಬಾಡಿಗೆ ನಡೀತಾ ಇಲ್ಲ, ಆಟೋ ಪರ್ಮಿಟ್ ಜಾಸ್ತಿ ಆಗಿದೆ. ಹಾಗಾಗಿ ನಮ್ಮ ಸಾರಿಗೆ ಮಿನಿಸ್ಟ್ರಿಗಳು ಬೈರತಿ ಸುರೇಶ್ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ನಮಗೆ ರ್ಯಾಪಿಡ್ ಬೈಕ್
ಸಣ್ಣೂರಲ್ಲಿ ಆಟೋ ಬಾಡಿಗೆನೇ ನಡೀತಾ ಇಲ್ಲ, 200-300 ರೂಪಾಯಿ ಬಾಡಿಗೆ ಹೊಡಿತಾ ಇದೀವಿ. ಹಾಗಾಗಿ ಸಾರಿಗೆ ಮಿನಿಸ್ಟರ್ ಬೈರತಿ ಸುರೇಶ್ ಅವರು ನಮಗೆ ಸ್ಪಂದಿಸಿ ಇದಕ್ಕೆ ರ್ಯಾಪಿಡ್ ಬೈಕ್ ನಿಲ್ಲಿಸಬೇಕು, ಮತ್ತೆ ಆಟೋ ಪರ್ಮಿಟ್ ಅನ್ನು ನಿಲ್ಲಿಸಿ ನಮಗೆ ಜೀವನ ಮಾಡಲು ಆಟೋ ಡ್ರೈವರ್ಗಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಚಿಕ್ಕಮಗಳೂರು ನಗರದಲ್ಲಿ ಇವತ್ತು ಚಿಕ್ಕಮಗಳೂರು ಕೇವಲ ಇದು ಯಾವುದೇ ಮಹಾನಗರ ಪಾಲಿಕೆ ಅಲ್ಲ, ಇದು 3 ರೋಡ್ ಕೂಡಿರುವಂತ ನಗರ. ಇಲ್ಲಿ 5,000 ಆಟೋ ಇದೆ. 5,000 ಆಟೋಗೆ ಒಂದು 4 ಜನ ಅಂದ್ರು ಒಂದು ಮನೆಗೆ 20,000 ಈ ಆಟೋ ವೃತ್ತಿಯನ್ನು ಅಂದ್ಕೊಂಡು ನಾವು ಅವಲಂಬಿತವಾಗಿದ್ದೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಮಹಾಮಾರಿ ಅನ್ನೋ ರೀತಿಯಲ್ಲಿ ಆಟೋ ಪರವಾನಗಿ ಜಾಸ್ತಿ ಆಗಿದೆ. ನಾವು ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದೀವಿ, ಸಾರಿಗೆ ಪ್ರಾಧಿಕಾರದ ಮೀಟಿಂಗ್ ಕರೀರಿ, ಇದು ನಗರ ದೊಡ್ಡ ಸಿಟಿ ಅಲ್ಲ, ದಯಮಾಡಿ ಪರವಾನಗಿಯನ್ನು ನಿಲ್ಲಿಸಿ ಅಂತ ಹೇಳಿ ಕೇಳ್ಕೊಂಡಿದೀವಿ. ನಂತರ ಈಗ ಸ್ಟಾರ್ಟ್ ಆಗಿರೋದೇನಂದ್ರೆ ಚಿಕ್ಕಮಗಳೂರು ನಗರದಲ್ಲಿ ರ್ಯಾಪಿಡ್ ಸ್ಟಾರ್ಟ್ ಆಗಿದೆ. ಈ ರ್ಯಾಪಿಡ್ ಯಾವ ರೀತಿ ಇದೆ ಅಂದ್ರೆ ಆಟೋ ಚಾಲಕರು ಮಾಲೀಕರ ಕುಟುಂಬದ ಮಾರಣ ಹೋಮ ರೀತಿ ನಡೆಸುವಂತ ಮುಂದೆ ಆಗುತ್ತೆ. ದಯಮಾಡಿ ಇದನ್ನ ಹಿಡಿದಿಲ್ಲ. ಹೋರಾಟ ನಮ್ಮ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಮ್ಮ ಹೋರಾಟಕ್ಕೆ ಸ್ಪಂದಿಸ್ತಾರೆ, ನಮ್ಮ ಪರವಾಗಿ ನಿಲ್ತಾರೆ ಅನ್ನೋ ಒಂದು ದೃಢವಾದ ನಂಬಿಕೆಯಲ್ಲಿ ಇವತ್ತು ಶಾಂತಿಯಾದ ರೀತಿಯಲ್ಲಿ ನಾವು ತಾಲೂಕು ಕಚೇರಿಯಿಂದ ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎಚ್.ಕೆ. ರಾಘವೇಂದ್ರ, ಪದಾಧಿಕಾರಿಗಳಾದ ನಿಸಾರ್, ಯಶವಂತ್, ಅಶ್ವಥ್, ಅಬ್ಬಾಸ್, ಅಣ್ಣು, ಜಗದೀಶ್ ಮರಬೈಲು, ಉದಯ್ ಕುಮಾರ್ ಸೇರಿದಂತೆ ಆಟೋ ಮಾಲೀಕರು ಹಾಗೂ ಚಾಲಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು.